ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಗಜೇಂದ್ರ. ಇವತ್ತು ನಾನು ಚಾಮುಂಡೇಶ್ವರಿ ಪವಾಡ ಬಸಪ್ಪನವರ ಕ್ಷೇತ್ರ ಗೌಡಗೆರೆಗೆ ನಾನು ಬಂದಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಈ ಕ್ಷೇತ್ರದ ಒಂದು ಮಹಿಮೆಯನ್ನು ಮತ್ತು ಪವಾಡ ಬಸಪ್ಪನನ್ನು ಮತ್ತು ಚಾಮುಂಡೇಶ್ವರಿ ತಾಯಿಯನ್ನು ಕೂಡ ನಾನು ನಿಮಗೆ ದರ್ಶನವನ್ನು ಮಾಡಿಸ್ತೀನಿ. ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಮೊದಲನೇದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಸೊ ಕಮೆಂಟ್ ಕೂಡ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೀವು ಎಷ್ಟು ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ನಮಸ್ಕಾರ. ಪ್ರವೇಶ ದ್ವಾರದ ಮೂಲಕ ನಾವು ಒಳಗಡೆ ಹೋಗಬೇಕಾಗತ್ತೆ. ಸೊ ಇವತ್ತು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತು ಭಾನುವಾರ ಇಲ್ಲಿಗೆ ತುಂಬ ಜನರು ಬರ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನಸಂದಣಿ ಇದೆ ಅಂತ ಹೇಳಿ. ಸೊ ಪ್ರವೇಶ ದ್ವಾರದಿಂದ ಮುಂದೆ ಹೋಗಿದ ತಕ್ಷಣ ನಮಗೆ ಎಡಭಾಗದಲ್ಲಿ ನಮಗೆ ಗಣೇಶನ ದೇವಸ್ಥಾನ ಸಿಗುತ್ತೆ. ಗಣೇಶ ದೇವಸ್ಥಾನಕ್ಕೆ ಗಣೇಶನ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಸರತಿ ಸಾಲಿನಲ್ಲಿ ಹೋಗಬೇಕಾಗತ್ತೆ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಗಣೇಶನ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಸುತ್ತು ನಾವು ಸುತ್ತಕೊಂಡು ಅಲ್ಲಿಗೆ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಜನಸಂದಣಿ ಇವತ್ತು ಬಂದಿದೆ ಅಂತ ಹೇಳಿ. ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ರೇ ನಮಗೆ ಎಡಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ನಮಗೆ ಸಿಗುತ್ತೆ. ಸ್ನೇಹಿತರೆ ಬನ್ನಿ ಒಳಗಡೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲೊಂದು ಆಂಜನೇಯನ ವಿಗ್ರಹ ಇದೆ. ಇಲ್ಲಿ ಅವರ ಹರಕೆಗಳು ಏನಾದರೂ ಅಂದ್ಕೊಂಡು ಅಲ್ಲಿ ಕಾಯಿನೆಗಳನ್ನು ಇಡ್ತಾ ಇದ್ದಾರೆ. ಆ ಕಾಯಿನೆಗಳು ಅವ್ರು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಆದರೆ ಬೇಗ ಅಂಟ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಅಂಟ್ಕೊಳ್ಳೋದಿಲ್ಲ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಭಕ್ತಾದಿಗಳೆಲ್ಲ ಕಾಯಿನೆಗಳನ್ನು ಇಡ್ತಾ ಇದ್ದಾರಲ್ಲಿ. ಅವ್ರು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದಾದರೆ ಬೇಗ ಕಚ್ಕೊಳ್ಳುತ್ತೆ, ಇಲ್ಲಾಂದರೆ ಬಿದ್ದೋಗುತ್ತೆ. ಸ್ನೇಹಿತರೆ ಇಲ್ಲಿ ರಾಮಸೇತು ಕಲ್ಲು ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇದು ರಾಮಸೇತು ಕಲ್ಲು. ಇದು ಅಂದರೆ ಇದು ಲಂಕೆಗೆ ಅಂದರೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದಾಗ ಲಂಕೆಗೆ ಹೋಗೋದಕ್ಕೆ ಈ ಕಲ್ಲನ್ನು ಬಳಸಿಕೊಂಡು ಹೋಗಿದ್ರು ಅಂತ ಹೇಳಲಾಗುತ್ತೆ ತ್ರೇತಾಯುಗದಲ್ಲಿ. ಸೊ ಹಾಗಾಗಿ ಈ ಕಲ್ಲಕ್ಕೆ ರಾಮಸೇತು ಕಲ್ಲು ಅಂತ ಹೇಳ್ತಾರೆ. ಈ ಕಲ್ಲು ನೀರಿನ ಮೇಲೆ ತೇಲ್ತಾ ಇರುತ್ತೆ ಸ್ನೇಹಿತರೆ. ಅದು ಈ ಕಲ್ಲಿನ ಒಂದು ವಿಶೇಷ ಆಗಿರುತ್ತೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಅದೇನು ಅಂತ ಹಿಸ್ಟ್ರಿ ಎಲ್ಲ ಇಲ್ಲಿ ಕೆಳಗಡೆ ಬರ್ದಿದೆ. ನೀವು ಓದಬೇಕಾದ್ರೆ ಓದ್ಕೊಬೋದು ಸ್ನೇಹಿತರೆ. ನಂತರ ನಾವು ತಾಯಿ ಚಾಮುಂಡೇಶ್ವರಿಯ ಪಂಚಲೋಹದ ವಿಗ್ರಹದ ಬಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ ನಂತರ ನಾವು ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ಹರಕೆಕಾಯಿಯನ್ನು ತೆಗೆದುಕೊಳ್ಳುವಂಥ ಜಾಗ. ಅದು ಹರಕೆಕಾಯಿಯನ್ನು ತೆಗೆದುಕೊಂಡು ನಾವು
ಇಲ್ಲಿ ಬಂದು ತಾಯಿಯ ಪಾದದ ಹತ್ರ ಒಂದು ವಿಗ್ರಹ ಇದೆ, ಅಲ್ಲಿ ಬಂದು ಪೂಜೆ ಮಾಡಿಸ್ಕೋಬೇಕಾಗತ್ತೆ. ಇಲ್ಲಿ ಅರ್ಚಕರಿದ್ದಾರೆ, ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಸರ್, ಅಮ್ಮನ ಹತ್ರ ಬೇಡ್ಕೊಂಡ್ರೆ ಬಂದು ನಿಮ್ಗೆ ಏನೇ ಕೆಲಸ ಇದ್ರು ಯಾವುದೇ ಇದ್ರೂ ಅಮ್ಮನ ಹತ್ರ ಕೋರ್ಕೊಂಡು 7 ವಾರ ಬಂದು 7 ಕಾಯಿ ಕಡಿದ್ರೆ ಒಳ್ಳೇದಾಗುತ್ತೆ. ಆಮೇಲೆ ತೀರ್ಥ ಸ್ನಾನ ಮಾಡ್ತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಮಾಟ ಮಂತ್ರ ಯಾವುದೇ ಇದ್ರೂ ಶನಿವಾರ ಇದು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಲಿ ತೀರ್ಥ ಸ್ನಾನ ಮಾಡ್ತಾರೆ, ಒಳ್ಳೇದಾಗುತ್ತೆ. ಎಲ್ಲ ಬಸವಪ್ಪ ನಿಮ್ಗೇನೇ ಇದ್ದರೂ ಪಾದ ಕೊಡ್ತದೆ ಕೇಳಿದ್ರೆ. ಸ್ನೇಹಿತರೆ, ಭಕ್ತರು ತಗೊಂಡಂತಹ ಅರಕೆಕಾಯಿಯನ್ನು ಇಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿ ಪಂಚಲೋಹದ ವಿಗ್ರಹ ಇದೆಯಲ್ಲ ಅದರ ಕೆಳಗಡೆ ಬಂದು ಅಲ್ಲಿ ದೇವರಿಗೆ ಎಲೆಯನ್ನು ತೆಗೆದುಕೊಡ್ತಾರೆ. ಆ ಕಾಯಿಯನ್ನು ನಾವು ತಗೊಂಡು ಬಂದು ಮೂಲ ವಿಗ್ರಹ ಏನಿದೆ ತಾಯಿ ಚಾಮುಂಡೇಶ್ವರಿ ಅದರ ಮುಂದೆಗಡೆ ಪವಾಡ ಬಸಪ್ಪನವರ ಶಿವೈಕ್ಯರಾದಂತಹ ಗದ್ದುಗೆ ಇದೆ. ಆ ಗದ್ದುಗೆಯ ಸುತ್ತಲೂ ನಾವು ಕೂಡ 7 ಸುತ್ತನ್ನು ಪ್ರದಕ್ಷಿಣೆ ಮಾಡಿ ಆ ಅರಕೆಕಾಯಿಯನ್ನು ಅಲ್ಲಿ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಸ್ಥಳದಲ್ಲಿ 7 ಸುತ್ತನ್ನು ಸುತ್ತಿ ನಮ್ಮ ಅರಿಕೆಯನ್ನು ಅಲ್ಲಿ ನಾವು ಕಟ್ಟಿ ಬರಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಅನೇಕ ಭಕ್ತರು ಬಂದಿದ್ದಾರೆ. ಎಲ್ಲರೂ ಕೂಡ ಅರಕೆಕಾಯಿಗಳನ್ನು ಕಟ್ತಾ ಇದ್ದಾರೆ ಅವರ ಇಷ್ಟಾರ್ಥಗಳ ಈಡೇರಿಕೆಗೆ. ಸೊ ಬನ್ನಿ, ಕೆಲವೊಬ್ಬರನ್ನ ಮಾತಾಡಿಸ್ಬಿಟ್ಟು ಅವರ ಅಭಿಪ್ರಾಯ ಏನಿದೆ, ಯಾಕೆ ಕಾಯಿಗಳನ್ನು ಕಟ್ತಿದ್ದಾರೆ ಅನ್ನೋದನ್ನು ಕೇಳಿ ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋಣ. ಸೊ ಅದರಿಂದ ಒಂದು ನೋಡ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಸ್ಫೂರ್ತಿ ಕೂಡ ಸಿಗುತ್ತೆ. ಸೊ ಇಲ್ಲಿಗೆ ಬರೋದಕ್ಕೆ ಒಂದು ಇಷ್ಟ ಆಗುತ್ತೆ. ಸೊ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ಬಂದಿದ್ದೆ, ಬರಬೇಕು ಅಂದ್ಕೊಂಡಿದ್ದೆ, ಬರೋಕ್ಕೆ ಆಗಿರಲಿಲ್ಲ. ಇವಾಗ ಒಂದು 15 ದಿನ ಆಯಿತು ಬಂದು. ಈಗ ಮತ್ತೆ ಯಾಕೋ ಬರಬೇಕು ಅನ್ನಿಸ್ತು, ಮತ್ತೆ ಬಂದಿದ್ದೀನಿ. ಇದು 2ನೇ ಸತಿ ಬರ್ತಾ ಇರೋದು. ಓಕೆ, ನಿಮ್ಗೆ ಏನಾದರೂ ಕೋರಿಕೆಗಳೆಲ್ಲ ಈಡೇರಿದೆ? ಏನಾದರೂ ಬಂದಾಗಿಂದ ಕೆಲಸ ಸ್ವಲ್ಪ ಆಗ್ತಾ ಇದೆ. ತೃಪ್ತಿ ಇದೆಯಾ ಇಲ್ಲಿ ಬಂದಾಗಿಂದ? ಹಾಂ, ಖುಷಿ ಇದೆ, ಒಂಥರ ಏನೋ ನೆಮ್ಮದಿ ಇದೆ. ಅದಕ್ಕೆ ಇವಾಗ ನೋಡಿ, ಇನ್ನೂ ತಿಂಗಳಾಗಿಲ್ಲ, ಆಗಲೇ ಕರ್ಸ್ಕೊಂಡಿದ್ದಾರಮ್ಮ. ನಮಗೆ ರಿಲೇಷನಿಂದ ಗೊತ್ತಾಯಿತು, ಇಲ್ಲಿಗೆ ಬಂದರೆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ಬಂದಿದ್ದೀವಿ. ನೋಡ್ಬಿಟ್ಟು ಬಂದಿದ್ದೀವಿ. ಎಲ್ಲರೂ ಕೇಳಿದ್ದಾರೆ, ಎಲ್ಲ ಕಡೆ ಕೇಳಿದ್ದೀವಿ. ತುಂಬ ಜನ ಹುಷಾರಾಗುತ್ತೆ, ಎಲ್ಲ ಕಾಯಿಲೆ ಹುಷಾರಾಗುತ್ತೆ ಅಂತ. ನಮ್ಮ ಪಾಪಗೆ ಹುಷಾರಿಲ್ಲ, ಎಲ್ಲ ಕಡೆ ಸುತ್ತಿ ಬಂದಿವಿ. ಇದು ನಂಬಿಕೆಯಿಂದ ಬಂದಿದ್ದೀವಿ, ಹುಷಾರಾಗುತ್ತೆ ನಂಬಿಕೆಯಿಂದ ಬಂದಿದ್ದೀವಿ. ತುಂಬ ಒಳ್ಳೆಯದಾಗುತ್ತೆ. ನಾವು ಬೆಂಗಳೂರಿಂದ, ದಾಸರಳ್ಳಿಯಿಂದ ಬಂದಿದ್ದು. ಧನ್ಯವಾದಗಳು. ನಮಗೂ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಬಂದಿರೋದು. ತಾಯಿ ಒಳ್ಳೇದು ಮಾಡ್ತಾಳೆ ಅಂತ ಬಂದಿದ್ದೀವಿ. ನಾವು ಬೆಂಗಳೂರಿಂದ ಬಂದಿರೋದು. ಹಿಂಗೆ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ವಿ. ಆಗ ನೋಡ್ಬಿಟ್ಟು ವಿಚಾರಿಸಿದಾಗ ಭಾಳ ಚೆನ್ನಾಗಿದೆ, ದೇವರು ಒಳ್ಳೇದಾಗುತ್ತೆ ಅಂತೇಳಿ. ಏನಿಲ್ಲ, ನೋಡಬೇಕು ಅಂತ ಬಂದ್ವಿ. ಓಕೆ, ಬನ್ನಿ, ತಾಯಿ ಒಳ್ಳೆ ಆಶೀರ್ವಾದ ಮಾಡ್ತಾಳೆ, ಒಳ್ಳೆ ದೇವಸ್ಥಾನ, ನೆಂಬುದ್ರೆ ಕೈ ಬಿಡಲ್ಲ. ಸ್ನೇಹಿತರೆ, ಈಗ ನಾವು ಪವಾಡ ಬಸಪ್ಪ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಪವಾಡ ಬಸಪ್ಪನನ್ನು ನೋಡಿ ಪವಾಡ ಬಸಪ್ಪನ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಬನ್ನಿ. ಇವತ್ತು ಮಂಗಳವಾರ ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೀವು ನೋಡ್ಬೋದು. ಒಳಗಡೆ ಹೋಗಿ ನೋಡಿ ಎಷ್ಟೊಂದು ಜನ ಇದ್ದಾರೆ, ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕೇಳಿದರೆ ಪವಾಡ ಬಸಪ್ಪ ಬಲಗಾಲನ್ನು ಕೊಡುತ್ತೆ, ಇಲ್ಲ ಅಂತಂದರೆ ಏನೂ ಕೊಡೋದಿಲ್ಲ. ನೋಡಿ ಎಷ್ಟು ಭಕ್ತಾದಿಗಳು ಬಂದು ಪವಾಡ ಬಸಪ್ಪನ ಹತ್ರ ಪಾದ ಕೆಳಗೆ ಬಂದಿದ್ದಾರೆ ಇವರೆಲ್ಲ.
ನಾವು ಕೂಡ ಹೋಗ್ಬಿಟ್ಟು ಪವಾಡ ಬಸಪ್ಪನ ಆಶೀರ್ವಾದ ಪಡ್ಕೊಂಬರೋಣ. ಅಂದರೆ ಒಂದು ಪವಾಡ ಬಸಪ್ಪನಿಗೆ ಒಂದು ಸುತ್ತಾಕ್ಬಿಟ್ಟು ಬರೋಣ. ಆಮೇಲೆ ನಾವು ಕೂಡ ಸಂಕಲ್ಪ ಮಾಡಿಕೊಂಡು ಏನಾದರೂ ಕೇಳೋಣ, ನಮಗೂ ಪಾದ ಕೊಡುತ್ತಾ ಬಸಪ್ಪ ಏನು ಅಂತ ನೋಡೋಣ. ನೋಡಿ ಎಷ್ಟೊಂದು ರಶ್ ಇದೆ ಜನ ಅಂತ. ತುಂಬ ಕ್ಯೂ ಇದೆ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಇವತ್ತು ಬೇರೆ ದಿನಗಳಲ್ಲಿ ಬಂದರೆ ಇಷ್ಟೊಂದು ಜನ ಇರೋಲ್ಲ, ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೋಡಿ ಇಲ್ಲಿ ಕಾಣಿಸುತ್ತೆ ಪವಾಡ ಬಸಪ್ಪ ಪಾದ ಕೊಡು ಅಂತ. ಅವ್ರಿಗೆ ಪಾದ ಕೊಡ್ತಾ ಇದ್ದಾರೆ. ಇದು 2ನೇ ಬಸಪ್ಪ ಇದು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ. ನಮ್ಮ ಕ್ಯಾಮ್ರಾ ಕೂಡ ಅಷ್ಟೊಂದು ಆಗ್ತಾ ಇಲ್ಲ, ಅಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ. ಮಂಗಳವಾರ ಆದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ದಿನದ 24 ಗಂಟೆಗಳು ಕೂಡ ಅನ್ನದಾಸೋಹ ಫ್ರೀಯಾಗಿ ನಡೀತಾ ಇರುತ್ತೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಜನಗಳು ಇಲ್ಲಿ ಬಂದಿದ್ದಾರೆ ಅಂತ ಅನ್ನೋದಕ್ಕೆ. ನೋಡಿ ಎಲ್ಲ ಫುಲ್ಲು ರಶ್ ಆಗೋಗಿದೆ, ಆದರೂ ಬಾಗಿಲು ಹಾಕಿದ್ದಾರೆ. ಈಗ ಬಿಡ್ತಾ ಇದ್ದಾರೆ, ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತು ಅನ್ನದಾಸೋಹಕ್ಕೆ. ಸ್ನೇಹಿತರೆ, ನೋಡಿರಲ್ವಾ ಪವಾಡ ಬಸಪ್ಪ, ಚಾಮುಂಡೇಶ್ವರಿ ಕ್ಷೇತ್ರ ಪವಾಡ ಬಸಪ್ಪನನ್ನು ನೋಡಿದ್ರಿ. ಮತ್ತು ಅನೇಕ ಆಚರಣೆಗಳು ಕೂಡ ಇಲ್ಲಿದ್ದಾವೆ, ಅದನ್ನೆಲ್ಲ ಕೂಡ ನೋಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಲಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.